ನಮಸ್ಕಾರ, ವಿನಯ್ ನಾಯ್ಕ್ ಕಾರವಾರ. ಇವತ್ತೊಂದು ವಿಡಿಯೋ ನೋಡಿದೆ ರಾಘು ನಾಯ್ಕ್ರವ್ರದ್ದು. ಕಾರವಾರದಿಂದ ಕೈಗಾ ಚಲೋ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಲಿಗೋಸ್ಕರ ಒಂದು ಹೋರಾಟನ ನಡೆಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು, ಯಾಕಂದರೆ ಒಂದು ಯುವಕರಿಗೋಸ್ಕರ ಒಂದು ಈ ಹೋರಾಟ ಆಗ್ತಾ ಇದೆ. ಧನ್ಯವಾದಗಳು ರಾಘು ನಾಯ್ಕ್ರವರಿಗೆ. ಹಾಗೆ ನಮ್ಮ ಕಾರವಾರದ ಎಲ್ಲ ಯುವಕ ಯುವತಿಯರು ಮತ್ತು ಎಲ್ಲ ಸಾರ್ವಜನಿಕರು ಈ ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಒಗ್ಗಟ್ಟು ಆ ಕಂಪನಿಗಳಿಗೆ, ಕೈಗಾದ ಕಂಪನಿ ಆಗಿರ್ಬೋದು, ನೇವಲ್ ಬೇಸ್ ಕಂಪನಿ ಆಗಿರ್ಬೋದು, ನಮ್ಮ ಸೋಲಾರಿಸ್ ಕ್ಯಾಮ್ಟೆಕ್ ಆಗಿರ್ಬೋದು, ಬಿಲ್ಟ್, ಸೊ ಇಂಥ ಎಲ್ಲ ಕಂಪನಿಗಳಿಗೆ ನಮ್ಮ ಕಾರವಾರದ ಜನತೆಯ ಒಗ್ಗಟ್ಟು ಏನು ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ನೀವು ತೋರಿಸ್ಕೊಡ್ಬೇಕು. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ತಾವೆಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ದಯವಿಟ್ಟು आमकं आग जाय रे तेमी वचू रे ते कैगाते काय ना रे इंच्यान खूप दूर प्लीज करनाकात. कित्याक म्हळ्यार कैगात खूप पैसे आसा. तुमकां लास्ट टायम हांवें सांगला कैगात खूप पैसे आसा, तुमी ते यूज करून घेया. ते कोण तरी खावन वयते आसात. आमगेल कारवारचे लोकांक मेळटे ना, भायर लोक येवन खावन वयते आसात. ते आमकां नाका. आमगेल पोर खावूं जाय, आमगेल लोकांक घर उद्धार जावं जाय, आमगेल कारवार सदृढ कारवार जावं जाय. सो सगळे लोक तुम्ही हे पटी हे होराटा भितर एक जाऊ जाय, ಪಾಲ್ಗೊಳ್ಳಬೇಕು. ಆದ್ರಿಂದ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ರಾಜಕೀಯ ಮಾಡದೆ ದಯವಿಟ್ಟು ಬರಬೇಕು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಎಲ್ಲ ನಮ್ಮ ಆಜಿ ಮಾಜಿ ಶಾಸಕರುಗಳಾಗಿರಬಹುದು, ರಾಜಕಾರಣಿಗಳಾಗಿರ್ಬೋದು, ನಿಸ್ವಾರ್ಥ ಭಾವನೆಯಿಂದ ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಯಾವುದೇ ಪಕ್ಷ ನೋಡದೆ, ರಾಜಕಾರಣ ಮಾಡದೆ ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಕ್ಸಾಂಪಲ್ ರೂಪಾಲಿ ಮೇಡಮ್ ಅವರು, ನೀವು ಒಂದು ಕಿತ್ತೂರ ರಾಣಿ ಚೆನ್ನಮ್ಮ ತರ ಒಂದು ಲಾಸ್ಟ್ ಟೈಮ್ ಅಲ್ಲಿ ಎಲೆಕ್ಷನ್ ಅಲ್ಲಿ ನೀವು ಎಲೆಕ್ಷನ್ ಅನ್ನುವಂತಕ್ಕಂಥ ಯುದ್ಧನ ಹೋರಾಡಿದ್ದೀರಿ. ಮತ್ತು ನಿಮ್ಮ ವಿರುದ್ಧ ಎಷ್ಟು ಪಕ್ಷಗಳು ಎಷ್ಟು ರಾಜಕಾರಣ ಮಾಡಿದೆ, ಆದ್ರೂ ನೀವು ಹೆದರದೆ, ಸೋಲನ್ನು ಒಪ್ಪದೆ ನೀವು ಹೋರಾಡಿ ಆ ಒಂದು ಎಲೆಕ್ಷನ್ ಅನ್ನ ಹೋರಾಡಿದ್ದಕ್ಕೆ, ಮತ್ತೆ ಅಲ್ಲಿ ನೀವು ಸೋತು ನೀವು ಗೆದ್ದ ಹಾಗೆ ಅಂತ ನಾನು ಅನ್ಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನೀವು ಸೋತರು ಗೆದ್ದ ಹಾಗೆ ಅಂತ ವೀರ ಮಹಿಳೆ ನೀವು ಈ ನಮ್ಮ ಚಳುವಳಿಗೆ, ಈ ಹೋರಾಟಕ್ಕೆ, ಈ ಪಾದಯಾತ್ರೆಗೆ ಬೆಂಬಲ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಕೆ ವಿನಂತಿ ಇರುತ್ತೆ. ಹಾಗೇನೆ ಮೇಡಮ್, ದಯವಿಟ್ಟು ನೀವು ಈ ಒಂದು ಹೋರಾಟಕ್ಕೆ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು. ಹಾಗೆ ನಮ್ಮ ಶ್ರೀ ಮಾನ್ಯ ಸತೀಶ್ ಸಾಹೇಬ್ರು ಇವತ್ತಿನ ಶಾಸಕರು, ನಿಮಗೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಶಿವಾಜಿ ಮಹಾರಾಜರ ತರ ಯಾರಿಗೂ ಹೆದರದೆ ಒಂದು ಯುದ್ಧದಲ್ಲಿ ಶೌರ್ಯವನ್ನು ತೋರಿಸುವಂತಕ್ಕಂಥ ತಾಕತ್ತು ನಿಮ್ಮಲ್ಲಿದೆ. ನೀವು ಯಾರಿಗೂ ಅಂಜದೆ, ಯಾರಿಗೂ ಹೆದರದೆ, ಯಾರಿಗೂ ತಲೆಬಾಗದೆ ನೀವು ಒಂದು ಯುದ್ಧನ ಮಾಡುವಂತಕ್ಕಂಥ ಒಂದು ಪ್ರವೃತ್ತಿನ ಹೊಂದ್ಕೊಂಡವರು. ಸೊ ಆದ್ರಿಂದ ದಯವಿಟ್ಟು ಸಾಹೇಬ್ರೆ, ನೀವು ಈ ನಮ್ಮ ಯುವಕರಿಗೆ ನೌಕರಿ ಕೊಡಿಸುವುದರಲ್ಲಿ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ದಯವಿಟ್ಟು ಇದರಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ಸಿಂಹದ ಮರಿ ಅಂತಾನೆ ಹೆಸರುವಾಸಿ ಆಗಿರುವಂತಕ್ಕಂಥ ಆನಂದ್ ಅಸ್ನೋಟಿಕರ್ ಅವರು, ವಸಂತ್ ಅಸ್ನೋಟಿಕರ್ ಒಂದು ಸಿಂಹ ತರ ಇದ್ರು ನಮ್ಮ MLA. ಅಂತ MLA ಇವತ್ತಿಗೂ ನಾವು ಅವ್ರಿಗೆ ನೋಡಿದ್ ಬಿಟ್ಟು ಇವತ್ತಿಗೆ ಅಂತ MLA ಬಂದಿಲ್ಲ, ಮುಂದೇನು ಬರ್ತಾರೆ ಅಂತ ಹೇಳಿಕ್ ಬರೋದು. ಅಂತ ದಕ್ಷ MLA, ಅಂತ ಸಾಹಸಿ MLA. ಸೊ ಅಂತವರ ಪುತ್ರನಾಗಿ ನೀವು ಅವರ ರಕ್ತನ ಹಂಚಿಕೊಂಡು ಹುಟ್ಟಿದ್ದೀರಿ. ಸೊ ನೀವು ದಯವಿಟ್ಟು ಆ ಸಾಹಸನ, ನಿಮ್ಮ ತಂದೆಯರ ಸಾಹಸನ ಈ ನಮ್ಮ ಮಕ್ಕಳಿಗೆ ಉದ್ಯೋಗನ ಕೊಡಿಸೋದ್ರಲ್ಲಿ ನೀವು ನಿಮ್ಮ ಶೌರ್ಯನ ತೋರಿಸಬೇಕು ಅಂತ ನಿಮ್ಮಲ್ಲಿ ಒಂದು ವಿನಂತಿ ಇದೆ. ಹಾಗೇನೆ ದಯವಿಟ್ಟು ಯಾರು ಯಾವುದೇ ರಾಜಕಾರಣ ಮಾಡದೆ ನಮ್ಮ ಮಕ್ಕಳಿಗೆ, ಇವತ್ತು ನೋಡಿ ನೀವೆಲ್ಲರೂ ಆಜಿ ಮಾಜಿ ಶಾಸಕರುಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ರಾಜಕಾರಣಗಳಾಗಿರ್ಬೋದು, ನಮ್ಮ ಕಾರವಾರ ಆಳಿದ್ದೀರಿ. ಸೊ ನಿಮ್ಮ ಕೊಡುಗೆ ನಮ್ಮ ಕಾರವಾರಕ್ಕೆ ಇದೆ. ಸೊ ಮತ್ತು ನಮಗೆ ನಿಮ್ಮೆಲ್ಲರ ಒಂದು ಕೊಡುಗೆ ನಮಗೆ ಬೇಕು. ದಯವಿಟ್ಟು ಎಲ್ಲರೂ ಸೇರ್ಕೊಂಡು ಯಾವುದೇ ರಾಜಕೀಯ ಮಾಡದೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮಕ್ಕಳಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ನೀವು ಯಶಸ್ವಿಗೊಳಿಸಬೇಕು ಈ ಹೋರಾಟನ ಅಂತ ಹೇಳಿ, ಎಲ್ಲರೂ ನಮ್ಮ ಕಾರವಾರದ ಜನತೆ ಈ ಹೋರಾಟದಲ್ಲಿ ಒಗ್ಗಟ್ಟಾಗಿ ಸೇರ್ಕೊಂಡು ಕಾರವಾರ ಚಲೋ ಇದೇ ಶನಿವಾರ, ನಾಳೆ ಬರುವ ಶನಿವಾರ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ನಿಂದ ಒಂದು ಪಾದಯಾತ್ರೆ ಕೈಗಾಗ ಹೋಗುತ್ತೆ. ಸೊ ನಿಮ್ಮ ಎಲ್ಲ ಜನರ ಸಹಾಯ, ಕಾರವಾರ ಅಂಕೋಲ ಜನರ ಸಹಾಯ ಈ ಮೆರವಣಿಗೆಯಲ್ಲಿ ಬೇಕಾಗಿದೆ. ದಯವಿಟ್ಟು ನಮ್ಮ ಕಾರವಾರ ಅಂಕೋಲಾದ ಯುವಕರ ಯುವತಿಯರಿಗೋಸ್ಕರ ನಮ್ಮ ಒಗ್ಗಟ್ಟನ್ನ ಈ ಕಂಪನಿಯವರಿಗೆ ತೋರಿಸ್ಕೊಟ್ಟು, ಅವರಿಗೆ ಒಂದು ಈ ತರ ಒಂದು ಕಾರವಾರ ಅಂಕೋಲದ ಜನ ಒಗ್ಗಟ್ಟಾಗಿದ್ದಾರೆ, ಇವರಿಗೆ ಸರಿಯಾದ ನಾವು
ಅವರಿಗೆ ಹಕ್ಕನ್ನು ನಾವು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅವ್ರ ತಲೆಯಲ್ಲಿ ಬರಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ನೌಕರಿ ಕೊಡಿಸೋದಾಗಿ ಅವರಿಗೆ ಒಂದು ಪ್ರೆಷರ್ ಬರಬೇಕು. ಹಾಗೇನೆ ಇನ್ನೊಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಯಾವುದೇ ಕಂಪನಿ ಒಳಗಡೆಗೆ ಹೋದ್ರೆ ಅವರಿಗೆ PVC ಬೇಕಾಗತ್ತೆ. ಸೊ ದಯವಿಟ್ಟು ನೀವು ಯಾವುದೇ ಕೈಗಾದಲ್ಲಿ ಈಗ ಇವತ್ತಿಗೆ ಕೆಲಸ ಮಾಡುವಂತಕ್ಕಂಥ ಕಾರ್ಮಿಕರಾಗಿರ್ಬೋದು, ಸೀಬಾರ್ಡಲ್ಲಿ ಕೆಲಸ ಮಾಡುವಂತಕ್ಕಂಥ ಕಾರ್ಮಿಕರು ಹೆದರಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮೇಲೆ ಹೋರಾಟ ಮಾಡಿದ ಯಾವುದೇ ಕೇಸ್ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ MLA ಸಾಹೇಬರಾಗಿರ್ಬೋದು, ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಎಲ್ಲಾ ತರಹದ ನಮ್ಮ ಮಂತ್ರಿಗಳು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಈ ಒಂದು ಹೋರಾಟದ ಮೂಲಕ ನಮಗೆ ಗೊತ್ತಾಗತ್ತೆ. ಸೊ ನೀವು PVC ನಿಮ್ದು ಕ್ಯಾನ್ಸಲ್ ಆಗತ್ತೆ, ನಿಮ್ಮ ಮೇಲೆ FIR ಆಗತ್ತೆ ಅಂತ ಯಾವುದೇ ಹೆದರಿಕೆ ಇಲ್ಲದೆ ದಯವಿಟ್ಟು ಎಲ್ಲ ತರಹದ ಯುವಕರು ಈ ಒಂದು ಹೋರಾಟದಲ್ಲಿ ಬರಬೇಕು. ಮತ್ತೆ ಮಾನ್ಯ ಎಲ್ಲ ನಮ್ಮ ಸತೀಶ್ ಸರ್ ಸಾಹೇಬರು, MLA ಸಾಹೇಬರು ದಯವಿಟ್ಟು ಈ ಹೋರಾಟದಲ್ಲಿ ನೀವು ಹೆಚ್ಚಿನ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಬೇಕು. ಯಾಕಂತ ಹೇಳಿದ್ರೆ ಈಗ ನಿಮ್ಮ ಮಾತು ಆ ಕಂಪನಿಗಳು, ಕೈಗಾ ಜನರೇಟಿಂಗ್ ಸ್ಟೇಷನ್ ಏನಿದೆ ಎಲ್ಲರೂ ನಿಮ್ಮ ಮಾತು ಇವತ್ತು ಕೇಳ್ತಾರೆ. ದಯವಿಟ್ಟು ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳ್ತಾ ಈ ಒಂದು ಕಿರು ವಿಡಿಯೋನ ಸಮಾಪ್ತಿಗೊಳಿಸ್ತೇನೆ. ಜೈ ಕರ್ನಾಟಕ, ಜೈ ಕಾರವಾರ, ಜೈ ಹಿಂದ್.